ಬಳ್ಳಾರಿ ಬ್ಯಾನರ್ ಗಲಭೆಯಲ್ಲಿ ರಾಜಶೇಖರ್ ಸಾವನ್ನಪ್ಪಿದ್ದಾನೆ. ರಾಜಶೇಖರ್ ಅಂತಿಮ ಯಾತ್ರೆಯಲ್ಲಿ ಶಾಸಕ ಭಾಗಿಯಾಗಿರುವಂಥದ್ದು, ಮೃತದೇಹಕ್ಕೆ ಹೆಗಲು ಕೊಟ್ಟಿರುವಂಥದ್ದು ಭರತ್ ರೆಡ್ಡಿ ಶಾಸಕರು. ಇವರು ಶಾಸಕ ನಾರಾ ಭರತ್ ರೆಡ್ಡಿ ಭಾಗಿಯಾಗಿದ್ದರು. ಕಂಪ್ಲಿ ಗಣೇಶ್ ಅವರು ಕೂಡ ಭಾಗಿಯಾಗಿದ್ದಾರೆ. ಮೃತದೇಹದ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ ಭರತ್ ರೆಡ್ಡಿ ಜೊತೆ ಕಂಪ್ಲಿ ಶಾಸಕರಾಗಿರುವಂಥ ಗಣೇಶ್ ಅವರು ಬಂದಿದ್ದಾರೆ. ಕುಟುಂಬಸ್ಥರಿಂದ ರಾಜಶೇಖರ್ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಬ್ಯಾನರ್ ಕಟ್ಟುವಂಥ ವಿಚಾರದಲ್ಲಿ ನಡೆದಿರುವಂಥ ಗಲಾಟೆಯಲ್ಲಿ ಕಾರ್ಯಕರ್ತನ ಪ್ರಾಣ ಹೋಗಿದೆ. ಸೊ ಹಂಗಾಗಿ ಭಾಳ ಅಂದರೆ ಭಾಳ ಎಚ್ಚರವನ್ನು ವಹಿಸಬೇಕು. ಯಾರ್ದು ಪ್ರಾಣ ಹೋಗಿದೆ ಅದನ್ನು ಎಚ್ಚೆತ್ಕೊಳ್ಬೇಕಾಗತ್ತೆ ಈ ಕಾರ್ಯಕರ್ತರು. ಆತುರ ಬೇಡ ಅಂತ ಹೇಳೋದು ಅದಕ್ಕೇನೆ. ಶಾಸಕ ನಾರಾ ಭರತ್ ರೆಡ್ಡಿ ಅಲ್ಲಿ ಹೋಗಿ ಭೇಟಿಯನ್ನು ಕೊಟ್ಟಿದ್ದಾರೆ. ವಿಮ್ಸ್ನಲ್ಲಿ ಮರಣೋತ್ತರ ಪರೀಕ್ಷೆ ಆಗುತ್ತೆ. ಅದಾದ ನಂತರ ಮೃತ ರಾಜಶೇಖರ್ ಶವವನ್ನು ಈಗ ಹುಸೇನ ನಗರದ ಅವರ ನಿವಾಸಕ್ಕೆ ಸಾಗಿಸಲಾಗಿದೆ. ಮನೆಗೆ ಭೇಟಿಯನ್ನು ಕೊಟ್ಟು ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ ಶಾಸಕರಾಗಿರುವಂಥ ಭರತ್ ರೆಡ್ಡಿ. ಅವರ ಜೊತೆಗೆ ಕಂಪ್ಲಿ ಶಾಸಕರಾಗಿರುವಂಥ JN ಗಣೇಶ್ ಅವರು ಕೂಡ ಆಗಮಿಸಿದ್ದಾರೆ. ಈ ರೀತಿಯ ಬೆಳವಣಿಗೆ ಆಗಿದೆ ಬಳ್ಳಾರಿಯಲ್ಲಿ. ಈ ಬ್ಯಾನರ್ ವಿಚಾರವಾಗಿ ನಡೆದಿರುವಂಥ ಗಲಾಟೆಯ ವಿಚಾರವಾಗಿ ಒಬ್ಬನ ಕಾರ್ಯಕರ್ತನ ಬಲಿಯಾಗಿದೆ. ಆ ಕುಟುಂಬಸ್ಥರು ಏನು ಮಾಡಬೇಕು, ಯಾರ ಹೊಣೆ ಇದ್ದಕ್ಕೆ, ಈ ರೀತಿಯ ನಾನಾ ಪ್ರಶ್ನೆಗಳು ಸಹಜವಾಗಿ ಹುಟ್ಕೊಳ್ಳುತ್ತೆ. ಏನೇ ಆದರೂ ಕೂಡ ಎಚ್ಚೆತ್ಕೊಳ್ಬೇಕು. ಈ ರಾಜಕಾರಣಿಗಳಿಂದ ಸಾಮಾನ್ಯ ಜನರು ಬಲಿಯಾಗೋದು ಬೇಡ ಅಂತ ಹೇಳೋದು ಅಷ್ಟೇ. ಬಳ್ಳಾರಿಯ ಬ್ಯಾನರ್ ಗಲಭೆಯಲ್ಲಿ ನಡೆದಿರುವಂಥ ಘಟನೆಯಿಂದಾಗಿ ಗುಂಡೇಟಿಗೆ ರಾಜಶೇಖರ್ ಅನ್ನುವಂಥ ಕಾರ್ಯಕರ್ತ ಇದ್ದ, ಕಾಂಗ್ರೆಸ್ ಕಾರ್ಯಕರ್ತ ಅಂತ ಹೇಳಲಾಗ್ತಾ ಇದೆ, ಆತನ ಬಲಿಯಾಗಿದೆ. ಈಗ ಶಾಸಕರು ಅಲ್ಲಿ ಭೇಟಿಯನ್ನು ಕೊಟ್ಟು ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ದೃಶ್ಯಾವಳಿಯಲ್ಲೂ ಕೂಡ ನೀವು ಗಮನಿಸ್ತಾ ಇದ್ರಿ. ನೋಡಿ, ಬ್ಯಾನರ್ ಕಟ್ಟುವಂಥ ವಿಚಾರದಲ್ಲಿ ಒಬ್ಬನ ಬಲಿಯಾಗಿರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದು ಕಡೆ ಜನಾರ್ದನ್ ರೆಡ್ಡಿಯ ಮನೆಯ ಸುತ್ತಲೂ 144 ಸೆಕ್ಷನ್ ಜಾರಿಯಾಗಿದೆ. ಮತ್ತೊಂದು ಕಡೆ ಈ ರೀತಿ ಕಾರ್ಯಕರ್ತನ ಬಲಿಯಾಗಿರುವಂಥ ಹಿನ್ನೆಲೆಯಲ್ಲಿ ಶಾಸಕರು ಮತ್ತು ಕಂಪ್ಲಿ ಶಾಸಕರು ಕೂಡ ಅಲ್ಲಿ ಭೇಟಿಯನ್ನು ಕೊಟ್ಟು ಆ ಕುಟುಂಬಕ್ಕೆ ಧೈರ್ಯ ತುಂಬುವಂಥ ಕೆಲಸ ಮಾಡಿದ್ದಾರೆ. ಅಂತಿಮ ದರ್ಶನಕ್ಕೆ ಕೂಡ ಭಾಗಿಯಾಗಿದ್ದಾರೆ. ಇದು ರಾಜಕಾರಣ ಏನೇ ಇರಲಿ. ಆದರೆ ಕಾರ್ಯಕರ್ತರಿಗೆ ಹೇಳೋದು, ನಿಮ್ಮ ಲಿಮಿಟಲ್ಲಿ ನೀವಿದ್ರೆ ಈ ರೀತಿಯ ಸಮಸ್ಯೆ ಆಗೋದಿಲ್ಲ. ಅಲ್ಲಿ ಪ್ರಾಣ ಹೋಗಿರೋದಲ್ಲಿ ಯಾರ್ದು ಗಲಾಟೆ ಆಗಬೇಕಾಗಿತ್ತು, ಯಾರು ಗುದ್ದಾಡಬೇಕಾಗಿತ್ತು, ಯಾರು ಸಾಯಬೇಕಿತ್ತು, ಅವ್ರು ಸಾಯಲಿಲ್ಲ. ಅಲ್ಲಿ ಅಮಾಯಕ ಜೀವಗಳು ಇಲ್ಲಿ ಬಲಿಯಾಗ್ತಾ ಇರುವಂಥ. ಸೊ ಹಂಗಾಗಿ ಕಾರ್ಯಕರ್ತರು ಮತ್ತು ಅಲ್ಲಿ ಜನಸಾಮಾನ್ಯರು ಎಚ್ಚೆತ್ಕೊಳ್ಬೇಕು. ಈ ರೀತಿ ಗುಂಪಾಗಿ ಹೋಗೋದು ಅಥವಾ ಕೈಯಲ್ಲಿ ಏನೋ ಒಂದು ಕೈಯಲ್ಲಿ ದೊಣ್ಣೆಗಳನ್ನು ಹಿಡ್ಕೊಂಡು ಓಡಾಡುವಂಥದ್ದು, ಫೈರಿಂಗ್ ಮಾಡುವಂಥ ಸಂದರ್ಭದಲ್ಲಿ ಮಧ್ಯ ಬರುವಂಥದ್ದು, ಈ ರೀತಿ ಆದಾಗ ಜನಸಾಮಾನ್ಯರೇ ಬಲಿಯಾಗ್ತಾರೆ ಹೊರತು ರಾಜಕಾರಣಿ ಇದಕ್ಕೆ ಹೊಣೆ ಆಗೋದಿಲ್ಲ. ಸೊ ಹಂಗಾಗಿ ದಯವಿಟ್ಟು ಹೇಳೋದು, ಇಂಥ ರಾಜಕಾರಣದಿಂದ ಆದಷ್ಟು ಬೇಗ ಯುವಕರು ದೂರ ಇರಬೇಕಾಗತ್ತೆ.